ವಾವ್, ನಿನ್ನ ಅಸಹಾಯಕತೆನ ಅಸ್ತ್ರ ಮಾಡ್ಕೊಂಡೆ ಅಲ್ಲ. ನಾನೇನಾದ್ರೂ ಕೂಡಾಕಿದ್ದಿದ್ರೆ ನಾನೇ ಯಾಕೆ ಡಾಕ್ಟರ್ನ ಕರೆಸ್ತಿದ್ದೆ? ನಿನ್ಗೋಸ್ಕರ ನನ್ನ ಫ್ರೆಂಡ್ ಮೇಲೆ ಯಾಕೆ ಕೈ ಮಾಡ್ತಿದ್ದೆ? ಹೌದು, ನಿನ್ನ ನಾನೇ ಕೂಡ ಹಾಕಿ ಮಜಾ ತಗೊಂಡೆ, ಸರಿನಾ? ಖುಷಿನಾ? ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ನನಗೆ ಉತ್ತರ ಕೊಟ್ಬಿಟ್ಟು ಹೋಗು. ನೋಡು, ನಿನಗೆ ನಾನು ಆಮೇಲೆ ಉತ್ತರ ಕೊಡ್ತೀನಿ. ರೂಮಲ್ಲೆಲ್ಲ ನಡೆದಿದ್ದನ್ನ ನಾಗಿ ನೋಡಿ ಹೋಗಿದ್ದಾಳೆ. ಅಲ್ಲಿ ಹೋಗಿ ಏನ್ ರಂಪ ಮಾಡ್ತಾಳೋ ಏನು, ನಂಗೆ ಟೆನ್ಷನ್ ಆಗ್ತಿದೆ. ಸರಿ, ಅಪ್ಪರೇ, ಆದಿ ಅಣ್ಣನೇ ಲಕ್ಷ್ಮವ್ವನ ಕಾಲೇಜಲ್ಲಿ ಕೂಡಕ್ ಬಂದಿದ್ರು. ಲಕ್ಷ್ಮವ್ವರು ಪಾಣಿಯಲ್ಲಿ ಕೋಪದಲ್ಲಿ ಮಾತಾಡ್ತಿದ್ರು. ಏನಾಗಿ ನೀನೇನಾದ್ರೂ ಸುಳ್ಳು ಗಿಳ್ಳು ಹೇಳಿದ್ರೆ ನಾನೇ ಅಕ್ರವ ಸುಳ್ಳು ಹೇಳಿ? ನಿನ್ ಫ್ರೆಂಡ್ಸ್ ಹತ್ರ ನನ್ನ ಕತ್ಲೆ ರೂಮಲ್ಲಿ ಕೂಡ ಆಗ್ಬೇಕು ಅಂತ ಹೇಳಿದಿನ ನಾನೇ ಕೇಳಿಸ್ಕೊಂಡಿದ್ದೀನಿ. ಮೊನ್ನೆ ಲಕ್ಷ್ಮವ್ವನ್ ಲಗೇಜ್ ಎಲ್ಲ ಪಾಣಿಯಿಂದ ಹೊರಗೆ ಬಿಸಾಕ್ಬಿಟ್ಟು ಫೋನ್ ಸಹಿತ ಎತ್ತು ಹೊಡೆದಾಕ್ಬಿಟ್ಟಿದ್ರು. ಅದೇ ಅದೇ ಬರಲಿ. ಯಾಕೆ ಚಿಕ್ಕ ಹೋಗ್ತಿದ್ದೀರಾ? ಸ್ವಲ್ಪ ಸಮಾಧಾನವಾಗಿರಿ ನೀವು. ಏನ್ ಸಮಾಧಾನ ಮಾಡ್ಕೊಳ್ಳೋ ಸರೋಜ? ಚಿಕ್ಕ ಹುಡುಗ ಇವತ್ತು ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ತಂದ್ಕೊಂಡ್ರೆ ಇವ್ನು ಸರಿ ಹೋಗೋ ಲಕ್ಷಣನೇ ಕಾಣ್ತಾ ಇಲ್ಲ. ಅದೇ ಸಮಾಧಾನವಾಗಿ ಮಾತಾಡಿ ಬುದ್ಧಿ ಹೇಳಿದ್ರಾಯ್ತು, ನೀವು ಟೆನ್ಷನ್ ತಗೋಬೇಡಿ. ಗಿರಿ, ಇಷ್ಟು ದಿನ ನಾನು ಸಮಾಧಾನವಾಗಿ ಇದ್ದೆ. ನಿನಗೆ ನಿನ್ನ ಮಗ ಅನ್ನೋ ಕಾರಣಕ್ಕೆ ಬೇಜಾರಾಗೋದಾದ್ರೆ ಹೇಳು, ನಾನೇನು ಮಾತಾಡಲ್ಲ. ಮಾವ, ನಿಮ್ ಮಗನ್ ಬೇಜಾರಾಗದೆ ಇರ್ಬೋದು, ಆದ್ರೆ ನನ್ ಮಗನ್ಗೇನಾದ್ರು ಅಂದ್ರೆ ನನಗ್ ಬೇಜಾರಾಗತ್ತೆ. ಅವ್ನು ನನಗೂ ಮೊಮ್ಮಗ ಮೇಲೆ ನನಗೆ ಬೇಜಾರಾಗಲ್ವಾ? ನಿನಗೆ ಅವನು ಮಾಡೋದೆಲ್ಲ ಸರಿ ಅಂತ ಅನ್ಸುತ್ತೆ. ಅದೇ ಅದೇ ಅಮೃತ ಅವ್ರೆ, ಅಮೃತ, ನನ್ ಕ್ಷಮಿಸಿ ಅಮೃತ. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಂಗೆ ನಿಮ್ಮಿಂದ ಯಾವ ನೋವು ಆಗಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ ಅಮೃತ. ಬೇರೆಯವ್ರು ಮಾಡಿದ ತಪ್ಪನ್ನ ನೀವ್ಯಾಕೆ ನಿಮ್ ತಲೆ ಮೇಲೆ ಹೊತ್ಕೋತಿದ್ದೀರಾ? ಈ ಮನೆಯಲ್ಲಿ ನಿಮಗೆ ಯಾರಿಂದಲೇ ನೋವಾದ್ರು, ಯಾರು ಏನೇ ಮಾಡಿದ್ರು ಅದಕ್ಕೆ ಕಾರಣ ನಾನೇನೆ. ನಾನು ನಿಮಗೆ ತಾಳಿ ಕಟ್ಟಿ ನೀವು ಈ ಮನೆಗೆ ಬಂದಿರೋದಕ್ಕೆ ಈ ನೋವು, ಕಷ್ಟ, ಕಣ್ಣೀರು. ನಿಜ ಹೇಳಬೇಕು ಅಂತಂದ್ರೆ ನೀವು ಈ ಮನೆ ಬಿಟ್ಟು ಹೋದ್ರೇನೆ ಎಷ್ಟೋ ಖುಷಿಯಾಗಿರ್ತೀರ. ನಾನು ಖುಷಿಯಾಗಿರ್ತೀನೋ ಇಲ್ವೋ, ಆದ್ರೆ ನಿಮ್ಮ ಮೇಲೆ ನೀವು ಅಪವಾದ ಹೊರ್ಕೋಬೇಡಿ. ನಿಮ್ದು ಯಾವುದೇ ತಪ್ಪಿಲ್ಲ. ಸುಮ್ಮನೆ ನನ್ನ ಸಮಾಧಾನಕ್ಕೋಸ್ಕರ ಸುಳ್ಳು ಹೇಳ್ಬಿಡಿ ಅಮೃತ ಅವ್ರೆ. ನನಗೆ ಗೊತ್ತು ಇದೆಲ್ಲ ಆಗ್ತಿರೋದು ನನ್ನಿಂದಾನೆ, ನಾನೇ ಇದಕ್ಕೆಲ್ಲ ಕಾರಣ. ನಂಗೆ ಸುಳ್ಳು ಹೇಳಕ್ ಬರಲ್ಲ ಸಂಜೀವ್ ಅವರೇ. ಹಾಗಾದ್ರೆ ಆಗ್ಲೇ ಊಟ ಆಯ್ತಾ ಅಂತ ಅಮ್ಮ ಕೇಳಿದಾಗ ಆಯ್ತು ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನನಗೆ ಊಟ ಮಾಡೋ ಮನ್ಸಿರ್ಲಿಲ್ಲ, ನನಗೆ ಊಟ ಸೇರಲ್ಲ, ಅದಕ್ಕೆ. ಇದನ್ನೇ ಅವ್ರಿಗೂ ಹೇಳ್ಬೇಕಾಗಿತ್ತು. ಅವಾಗ ನಿಮಗ್ ನೋವಾಗಿದೆ ಅಂತ ಅವ್ರಿಗೂ ಅರ್ಥ ಆಗಿರೋದು. ಎಲ್ಲ ಹೇಳಿನೇ ಅರ್ಥ ಮಾಡಿಸ್ಬೇಕಾ ಸಂಜೀವ್ ಅವ್ರೆ? ಅಷ್ಟಕ್ಕೂ ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ನನ್ನ ಬದಲು ಬೇರೆ ಯಾರಾದ್ರೂ ಸೊಸೆ ಬಂದಿದ್ರೆ ಈ ಮನೇಲಿ ಇಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸಿ ಒಳ್ಳೆ ಸೊಸೆ ಅನ್ನೋ ಹೆಸರು ತಗೊಳ್ತಿದ್ಲು. ನನಗೆ ಈ ಲೈಫನ್ನೇ ಆಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ ಸಂಜೀವ್ ಅವ್ರು. ಆಕ್ಸೆಪ್ಟ್ ಮಾಡೋಕ್ಕಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೆಲಸನೂ ಕಲಿತು ಈ ಮನೆ ಸೊಸೆ ಅಂತ ಹೇಳಿಸ್ಕೊತಿದ್ದೆ. ಆದ್ರೆ ನಾನು ಏನ್ ಮಾಡ್ಲಿ? ನಾನ್ ಬಯಸಿದ ಲೈಫ್ ಇದಲ್ವಲ್ಲ ಸಂಜೀವ್ ಅವರೇ. ನೀವು ಬಯಸಿದ ಲೈಫ್ ನಿಮ್ಗೆ ಸಿಗೋವರೆಗೂ ನೀವು ಗಟ್ಟಿಮುಟ್ಟಾಗಿರ್ಬೇಕು ಅಂತಂದ್ರೆ ಈಗ ಊಟ ಮಾಡಿ.
ಅವರೇ. ಯಾಕೆ ಅಳೋದು ನೀವು? ಆದಿ, ನಿನ್ನ ಅಮ್ಮನ ಅಂಜುನ ನನ್ನ ಮಕ್ಳ ತರ ಸಾಕಿದೀನಿ ಕಣೋ. ಈಗ ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಸರಿನಾ? ಇವನ್ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋದೊಂದು ಬಾಕಿ ದೇವ್ಕೆ. ಅಮ್ಮ, ನೀನ್ ತುಂಬಾ ಓವರಾಗಿ ಆಡ್ಬೇಡ, ಸುಮ್ಮನೆ ಇರು. ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಸಮಾಧಾನವಾಗೇ ಇದ್ದೀನಿ ಆದಿ, ಆದ್ರೆ ನೀನು ಮತ್ತೆ ಈ ಮನೆ ಬಿಟ್ಟು ಹೋಗೋ ಮಾತಾಡಬಾರ್ದು. ನೀವಿಬ್ರು ಹಿಂಗೆ ಅಳ್ತಾ ಇದ್ರೆ ನಾನು ಗ್ಯಾರಂಟಿ ಇವಾಗಲೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ನನ್ನಮ್ಮ ಮತ್ತೆ ನನ್ನ ಅತ್ತೆ ನಗ್ನಗ್ತಾ ಇದ್ರೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ತೀನಿ? ನೀವೇ ಹೇಳಿ. ಸರಿ ಆಯ್ತು, ನೀವಿಬ್ರು ಸ್ಮೈಲ್ ಮಾಡಿ, ನಾನು ಅವಾಗ ಮನೆ ಬಿಟ್ಟು ಹೋಗಲ್ಲ. ಸ್ಮೈಲ್ ಮಾಡಿ, ಸ್ಮೈಲ್ ಸ್ಮೈಲ್. ದಟ್ಸ್ ಗುಡ್.